ಈ ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ನಿಮಗೆ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಅಕಾಡೆಮಿನ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ತರಗತಿಗಳನ್ನು ನಾವು ಉಚಿತವಾಗಿ ಮಾಡಿಕೊಡ್ತಾ ಇದ್ವಿ. ಈ PDF ನಮಗೆ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಲಭ್ಯ ಇರ್ತೈತಿ. ಯಾರು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಜಾಯ್ನ್ ಆಗಿ ಯೂಟ್ಯೂಬ್ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 6ನೇ ತರಗತಿಯ ನಾವು ವಿಶೇಷ ತರಗತಿಯನ್ನು ಮಾಡ್ತಾಯಿದ್ವಿ. 6ರಿಂದ 12 ತರಗತಿವರೆಗೆ DSRTC ಅಂದರೆ ರಾಜ್ಯ ಪಠ್ಯಕ್ರಮದ ಪುಸ್ತಕಗಳನ್ನು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಮೇಲೆ 6ರಿಂದ 12 ತರಗತಿಗಳನ್ನು ಉಚಿತವಾಗಿ ತರಗತಿಗಳನ್ನು ಮಾಡಿಕೊಡ್ತಾಯಿದ್ವಿ. ಆ ಕಾರಣಕ್ಕಾಗಿ ಇದು ಈಗಾಗಲೇ 6ನೇ ತರಗತಿ ಇತಿಹಾಸದ ಪರಿಚಯ ಅಧ್ಯಾಯ 1 ಆಗಿದೆ ಮತ್ತು ನಮ್ಮ ಭಾರತವೂ ಆಗಿದೆ. ಈಗ 2 ಅಧ್ಯಾಯಗಳು ಆಗಿದೆ. ಇದನ್ನು ಅಧ್ಯಾಯ 3 ಪ್ರಾರಂಭಿಸಿದ್ದು ಇತಿಹಾಸದ ಪರಿಚಯ ಫಸ್ಟಿಗೆ ಮತ್ತು ಆರಂಭಿಕ ಸಮಾಜ ಬಗ್ಗೆ ಅಧ್ಯಾಯ 1 ಇತ್ತು. 2ನೇದು ನಮ್ಮ ಭಾರತ ಅಧ್ಯಾಯ ಇತ್ತು. ಈ 2 ಈಗಾಗಲೇ ಆಗಿದೆ. ಈ ದಿನ ನಾವು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಹೆಮ್ಮೆಯ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಂಥ ಈ ನಮ್ಮ ರಾಜ್ಯ ಕರ್ನಾಟಕದಿಂದ ಏನೆಲ್ಲ ಈ 6ನೇ ತರಗತಿ ಅಧ್ಯಾಯದಿಂದ ಏನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳೇನಿರ್ಬೋದು ಅದಕ್ಕೆ ಮತ್ತು ಬೇಸಿಕ್ ಕರ್ನಾಟಕ ಅಂದ್ರೇನು ಅದರ ಬಗ್ಗೆ ಇತಿಹಾಸ ಈ ಚಾಪ್ಟರ್ನ ಸ್ಟಡಿ ಮಾಡೋದ್ರಿಂದ ಏನೆಲ್ಲ ತಿಳ್ಕೊತೀವಿ ಅಂದ್ರೆ ನಮ್ಮ ನುಡಿ ಕನ್ನಡದ ಬಗ್ಗೆ ತಿಳ್ಕೊತೀವಿ, ನಮ್ಮ ನಾಡು ಕರ್ನಾಟಕದ ಬಗ್ಗೆ ತಿಳ್ಕೊತೀವಿ, ನಮ್ಮ ಚರಿತ್ರೆ ಬಗ್ಗೆ ತಿಳ್ಕೊತೀವಿ, ಇಲ್ಲಿನ ಪ್ರಾಕೃತಿಕ ಸಂಪನ್ಮೂಲ ಬಗ್ಗೆ ಇರ್ಬೋದು, ಇಲ್ಲಿನ ಕೃಷಿ ಬಗ್ಗೆ ಇರ್ಬೋದು, ವ್ಯಾಪಾರ ಇರ್ಬೋದು. ಮತ್ತು ಈ ಅಧ್ಯಾಯದಲ್ಲಿ ಕರ್ನಾಟಕವನ್ನು 4 ಕಂದಾಯಗಳಾಗಿ ವಿಂಗಡಿಸ್ತಾರೆ. 4 ಕಂದಾಯಗಳ ಬಗ್ಗೆ ತಿಳ್ಕೊತೀವಿ. ಇಲ್ಲಿ ಹರಿಯುವಂಥ ನದಿಗಳಿರ್ಬೋದು, ಬೆಳೆಯುವ ಬೆಳೆಗಳಿರ್ಬೋದು, ಉತ್ಪಾದಿಸುವಂಥ ಆಹಾರ ಧಾನ್ಯಗಳಿರ್ಬೋದು, ಎಲ್ಲದರ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡೋಣಂತ ಪ್ರಾರಂಭಿಸೋಣಂತ. ನಮ್ಮ ಹೆಮ್ಮೆಯ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕವು ವಿಸ್ತೀರ್ಣದಲ್ಲಿ 1,91,793 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತದೆ. ಭಾರತದ ದಕ್ಷಿಣ ಭಾಗದಲ್ಲಿ ನಮ್ಮ ಕರ್ನಾಟಕ ಕಂಡುಬರ್ತೈತಿ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಇದೆಲ್ಲ ಬೇಸಿಕ್ ಇರಲಿ, ಬೇಸಿಕ್ ಐಡಿಯಾ. ಕರ್ನಾಟಕ ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಪೂರ್ವದಲ್ಲಿ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತೇಳಿ ಕರಿತಾ ಇದ್ದರು. ಮೈಸೂರು ರಾಜ್ಯ ಸ್ಥಾಪನೆ ಆಗಿದ್ದಾಗ ಅಂದರೆ 1756ರಲ್ಲಿ, ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ದಾಗ ಅಂದರೆ 1773ರಲ್ಲಿ. ಆಗಿನ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕೇಳಿರ್ತಾನೆ? ಡಿ ದೇವರಾಜ ಅರಸ್ ಅವರು ಈಗಿನ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದರು 1773 ನವೆಂಬರ್ 1ರಂದು. ಇದೆಲ್ಲ ಸ್ವಲ್ಪ ಬೇಸಿಕ್ ಐಡಿಯಾ. ಬಟ್ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆ ಅಂದರೆ ಕರ್ನಾಟಕದ ಇತಿಹಾಸದ ಹಿನ್ನೆಲೆ, ಕರ್ನಾಟಕ ಹೇಗೆಲ್ಲ ಬೆಳೆದು ಬಂತು, ಕರ್ನಾಟಕ ಹೇಗೆಲ್ಲ ರಚನೆಗೊಂಡಿತು ಅಂತೇಳಿ ಈ ಅಧ್ಯಾಯದಲ್ಲಿ ನೋಡೋಣ. ನಮ್ಮ ನಾಡು ಕರ್ನಾಟಕ, ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ. ಏನು ನಮ್ಮ ರಾಜ್ಯ ಕರ್ನಾಟಕ ಇತ್ತು, ಇದಕ್ಕೆ 2000 ವರ್ಷಗಳ ಇತಿಹಾಸವನ್ನು ನಾವು ಹೊಂದಿದ್ದೀವಿ ಅಂತ ಹೇಳ್ತಾರೆ. 2000 ವರ್ಷಗಳ ಇತಿಹಾಸವನ್ನು ನಾವು ಹೊಂದಿದ್ದೀವಿ. ಹಾಗೂ ನಮಗೆ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ಕಂಡುಬಿಡ್ತಾವೆ. ಕರ್ನಾಟಕದಲ್ಲಿ ಅನೇಕ ಭಾಗಗಳಲ್ಲಿ ಹುಣಸಗಿ ಇರ್ಬೋದು, ಹಳ್ಳೂರು ಇರ್ಬೋದು, ಟಿ ನರಸೀಪುರ ಇರ್ಬೋದು, ಈ ರೀತಿಯಾದಂತಹ ಪ್ರಾಚೀನ ಬೆನಕನಹಳ್ಳಿ ಇರ್ಬೋದು, ಬ್ರಹ್ಮಗಿರಿ ಇರ್ಬೋದು, ಕರ್ನಾಟಕದಲ್ಲಿ ಕಂಡುಬರ್ತಾವೆ. ಪ್ರಾಚೀನ ಶಿಲಾಯುಗದಲ್ಲಿ ಅನೇಕ ನೆಲೆಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಕಂಡುಬರ್ತಾವೆ. ಅಲ್ಲದೆ ನಮ್ಮ ರಾಜ್ಯದ 4 ವಿಭಾಗಗಳ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ಏನು ನಿಮಗೆ ಈಗಾಗಲೇ ಹೇಳಿದ್ದೆ. ಕರ್ನಾಟಕವನ್ನು ಕಂದಾಯ ವಿಭಾಗಗಳಾಗಿ 4 ವಿಭಾಗವಾಗಿ ವಿಂಗಡಿಸಲಾಗಿದೆ. 4 ವಿಭಾಗಗಳಾಗಿವೆ. ಅದರ ಬಗ್ಗೆ ಈ ಅಧ್ಯಾಯದಲ್ಲಿ ಬ್ರಿಟಿಷರ ಕಾಲದಲ್ಲಿ ಹೇಗೆಲ್ಲ ಜಿಲ್ಲೆಗಳನ್ನು ರೂಪಿಸಲಾಯಿತು, ಅವುಗಳು ಅನೇಕ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಹೇಗೆಲ್ಲ ಬದಲಾಯಿತು, ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕವು ಯಾವುವು ಮತ್ತು ವಿಶಾಲವು ದೊಡ್ಡ ಜಿಲ್ಲೆಗಳು ಕುರಿತು ಎಲ್ಲವನ್ನು ಈ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ ಅಂತ. ಹಾಗಾದರೆ ನಮ್ಮ ರಾಜ್ಯ ಕರ್ನಾಟಕ ಇಲ್ಲಿ ಮ್ಯಾಪ್ನಲ್ಲಿ ಕಾಣ್ತಾ ಇದ್ದಲ್ಲ, ಕರ್ನಾಟಕವನ್ನು ನಿಮ್ಗೆ ಈಗಲೇ ಹೇಳಿದ ಹಾಗೆ 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗೈತಿ. 4 ಕಂದಾಯ ವಿಭಾಗಗಳು ಇಲ್ಲಿ ನೋಡ್ಬೋದು ನಾವು. ಈ ಭಾಗದಲ್ಲಿ ಈ ಕಲಬುರಗಿ ಕಂದಾಯ, ಅದರ 4ರಲ್ಲಿ ಒಂದನೇದು ಕಲಬುರಗಿ ಕಂದಾಯ ವಿಭಾಗ, ಬೆಳಗಾವಿ ಕಂದಾಯ ವಿಭಾಗ, ಮೈಸೂರು ಕಂದಾಯ ವಿಭಾಗ ಮತ್ತು ಬೆಂಗಳೂರು ಕಂದಾಯ ವಿಭಾಗ. ಹಾಗಾದರೆ ಫಸ್ಟಿಗೆ ಕಲಬುರಗಿ ವಿಭಾಗದಲ್ಲಿ ಎಷ್ಟೆಲ್ಲ ಜಿಲ್ಲೆಗಳು ಬರ್ತಾವ? 1 ಬೀದರ್, 2 ಕಲಬುರಗಿ, 3 ಯಾದಗಿರಿ, 4 ರಾಯಚೂರು, 5 ಕೊಪ್ಪಳ, 6 ವಿಜಯನಗರ, 7 ಬಳ್ಳಾರಿ. ಇವೆಲ್ಲ ಕಲಬುರಗಿಯ ವಿಭಾಗದ ಜಿಲ್ಲೆಗಳು. ಈ ಭಾಗದಲ್ಲಿ ಏನು ಹೈಲೈಟ್ ಮಾಡಿರಲ್ಲ, ಹಳದಿ ಕಲರ್ನ ಹೈಲೈಟ್ ಮಾಡಿರಲ್ಲ, ಇದೆಲ್ಲ ಕಲಬುರಗಿ ಕಂದಾಯ ವಿಭಾಗ. ಕಲಬುರಗಿ ಕಂದಾಯ ವಿಭಾಗ ಆಗೈತಿ. ನೆಕ್ಸ್ಟ್ ಹಾಗೆ ಈ ಬೆಳಗಾವಿ ಕಂದಾಯ ವಿಭಾಗನ ಗಮನಿಸ್ಬೋದು ಇಲ್ಲಿ. ಈ ಭಾಗದಲ್ಲಿ ಸಹ ಬೆಳಗಾವಿ ಕಂದಾಯ ವಿಭಾಗ.
ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಫಸ್ಟಿಗೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಗದಗ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ ಈ ಜಿಲ್ಲೆಗಳು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಹಾಗಾದರೆ ಮುಂದೆ ನೋಡಿದಾಗ ಮತ್ತೊಂದು ವಿಭಾಗ ಬೆಂಗಳೂರು ವಿಭಾಗ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಇವೆಲ್ಲ ಬೆಂಗಳೂರು ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು. ನೆಕ್ಸ್ಟ್ ಮೈಸೂರು ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಒಂದೊಂದು ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಹಾಸನ ಇವು ಸಹ ಇದಕ್ಕೆ ಸಂಬಂಧಪಟ್ಟ ಅಂದ್ರೆ ಮೈಸೂರು ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು. ಒಟ್ಟಲ್ಲಿ ಇಲ್ಲಿ ಮ್ಯಾಪ್ನಲ್ಲಿ ಗುರುತಿಸಿದ್ದಾರೆ, ಬೇರೆ ಬೇರೆ ಬಣ್ಣದಲ್ಲಿ ಗುರುತಿಸಲಾಗಿದ್ದಾರೆ. ಕಲಬುರಗಿ ಕಂದಾಯ ಬೇರೆ ಬಣ್ಣದಲ್ಲಿ, ಬೆಳಗಾವಿ ಬೇರೆ, ಬೆಂಗಳೂರು ಬೇರೆ, ಮೈಸೂರು ಬೇರೆ, ಒಟ್ಟು 4 ಕಂದಾಯ ವಿಭಾಗಗಳಾಗಿ ಗುರುತಿಸಿದ್ದಾರೆ. ನೀವು ಅದನ್ನು ಹೈಲೈಟ್ ಮಾಡ್ಕೋಬೋದು. ನೋಡೋಂಥ ಮುಂದಿನ ನಮ್ಮ ರಾಜ್ಯದ ಯಾಕಾಗಿ ವಿಭಾಗ ಮಾಡಿದೆ ಅಂದರೆ ಆಡಳಿತದ ಅನುಕೂಲಕ್ಕಾಗಿ ನಮ್ಮ 4 ಕಂದಾಯಗಳಾಗಿ ವಿಭಾಗಿಸ್ತಾರೆ. ಅದರಲ್ಲಿ ಯಾವುವು? ಒಂದನೇದು ಬೆಂಗಳೂರು ವಿಭಾಗ, ಇದರಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ಅಂದರೆ 9 ಜಿಲ್ಲೆಗಳು ಬರ್ತವೆ. ನೆಕ್ಸ್ಟ್ ಮೈಸೂರು ವಿಭಾಗ, ಇದರಲ್ಲಿ 8 ಜಿಲ್ಲೆಗಳು ಬರ್ತವೆ. ನೆಕ್ಸ್ಟ್ ಬೆಳಗಾವಿ ವಿಭಾಗ 7 ಜಿಲ್ಲೆಗಳು ಬರ್ತವೆ. ಹಾಗೆ ಕಲಬುರಗಿ ವಿಭಾಗ 7 ಜಿಲ್ಲೆಗಳು ಬರ್ತವೆ. ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗವಾಗಿ ವಿಂಗಡಿಸ್ತಾರೆ. ಒಂದನೇದು ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು, ಮೈಸೂರಿನಲ್ಲಿ 8 ಜಿಲ್ಲೆಗಳು, ಬೆಳಗಾವಿಯಲ್ಲಿ 7 ಮತ್ತು ಕಲಬುರಗಿಯಲ್ಲಿ 7. ಒಟ್ಟು ಎಷ್ಟು ಜಿಲ್ಲೆಗಳದ ಅಂದರೆ ಪ್ರೆಸೆಂಟ್ ಒಟ್ಟು 31 ಜಿಲ್ಲೆಗಳದ. ನೆನಪಿರಲಿ, ಪ್ರಸ್ತುತ ಕರ್ನಾಟಕದಲ್ಲಿ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಪ್ರಸ್ತುತ ಕರ್ನಾಟಕದಲ್ಲಿ ಜಿಲ್ಲೆಗಳ ಸಂಖ್ಯೆ 31. ಒಟ್ಟು 31 ಜಿಲ್ಲೆಗಳವ. ಪ್ರತಿ ಜಿಲ್ಲೆಗೆ ಒಬ್ಬ ಯಾರಿರ್ತಾರೆ? ಜಿಲ್ಲಾಧಿಕಾರಿ ಇರ್ತಾರೆ. ಡೆಪ್ಯೂಟಿ ಕಮಿಷನರ್ ಅಂತ ಕರೀತಾರೆ, ನಾವು DC ಅಂತೇಳಿ ಕರಿತೀವಿ, ಡೆಪ್ಯೂಟಿ ಕಮಿಷನರ್. ಅದೇ ರೀತಿಯಾಗಿ ವಿಭಾಗಕ್ಕೆ ವಿಭಾಗಾಧಿಕಾರಿ, ಡಿವಿಷನ್ ಪ್ರಾದೇಶಿಕ ಆಯುಕ್ತರು ಇರ್ತಾರೆ. ಪ್ರಾದೇಶಿಕ ಆಯುಕ್ತರು ಡಿವಿಷನ್ ಅಧಿಕಾರಿ ಅಂತ ಹೇಳ್ತೀವಿ ನಾವು. ಈ ವಿಭಾಗದಲ್ಲಿ 4 ಕಂದಾಯ ವಿಭಾಗದಲ್ಲಿರುವ ಜಿಲ್ಲೆಗಳ ಬಗ್ಗೆ, ಅಲ್ಲಿರುವಂತಹ ವಿಶಿಷ್ಟತೆಗಳ ಬಗ್ಗೆ, ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ, ಅಲ್ಲಿನ ಕೃಷಿಯ ಬಗ್ಗೆ, ನದಿಗಳ ಬಗ್ಗೆ, ಬೆಳೆಗಳ ಬಗ್ಗೆ, ಅರಣ್ಯಗಳ ಬಗ್ಗೆ ಮತ್ತು ವಾಯುಗುಣ, ಕಲೆ, ಸಾಹಿತ್ಯ, ಜಾನಪದ, ಕ್ರೀಡೆ, ಉತ್ಸವ ಮುಂತಾದ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅಲ್ಲಿ ವಿಭಾಗವಾರು ಬೆಂಗಳೂರು ವಿಭಾಗ, ಬೆಂಗಳೂರು ಕಂದಾಯ ವಿಭಾಗ, ಮೈಸೂರು ಕಂದಾಯ ವಿಭಾಗ, ಬೆಳಗಾವಿ ಕಂದಾಯ ವಿಭಾಗ, ಕಲಬುರಗಿ ಕಂದಾಯ ವಿಭಾಗ. ಈ ಬೆಂಗಳೂರಲ್ಲಿ ಕಂದಾಯ ವಿಭಾಗದಲ್ಲಿ ಕಂಡುಬರುವಂತಹ ಅಲ್ಲಿರುವ ಸಂಪನ್ಮೂಲಗಳೇನು, ಅಲ್ಲಿರುವ ಹರಿವು ನದಿಗಳೇನು, ಅಲ್ಲಿರುವಂಥ ವ್ಯಕ್ತಿಗಳೇನು, ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ವಾಯುಗುಣ ಇರ್ಬೋದು, ಅರಣ್ಯ ಇರ್ಬೋದು, ವಿಭಾಗವಾರು ಈ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಒಂದನೇದು ಬೆಳಗಾವಿ ಬೆಂಗಳೂರು ವಿಭಾಗ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಇದು ಕಂದಾಯ ಆಡಳಿತದ ಒಂದು ಭಾಗವಾಗಿದೆ. ಈ ಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳು ಬರ್ತವೆ. ಅವುಗಳು ಯಾವಪ್ಪ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಇವೆಲ್ಲ ಬೆಂಗಳೂರು ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟ ಜಿಲ್ಲೆಗಳು. 9 ಜಿಲ್ಲೆಗಳು ನೆನಪಿರಲಿ. ಒಂದನೇದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಇದು ಎಲ್ಲ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡವು. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ಕರ್ನಾಟಕವನ್ನು ಮ್ಯಾಪ್ನ ನೋಡ್ತೀವಲ್ಲ ಅದರ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಒಂದು ವಿಭಾಗ. ಇದರ ಇತಿಹಾಸವನ್ನು ನೋಡಿದಾಗ, ಇದರ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನೋಡಿದಾಗ, ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಇತಿಹಾಸವನ್ನು ನೋಡಿದಾಗ ಕರ್ನಾಟಕದಷ್ಟೇ ಇದು ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆಯನ್ನು ಬೆಂಗಳೂರು ವಿಭಾಗಕ್ಕೆ ಹೊಂದಿದೆ. ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕುವಲಾಪುರ ಅಂದರೆ ಈಗಿನ ಕೋಲಾರ ಐತಲ್ಲ, ಆಗಿನ ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಕುವಲಾಪುರರನ್ನು ಈಗಿನ ಕೋಲಾರನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅರಸರು. ಗಂಗ ಸಾಮ್ರಾಜ್ಯ, ಗಂಗ ಮನೆತನ ಅಂತ ಕರಿತೀವಿ. ಇದನ್ನು ಬೆಂಗಳೂರನ್ನು ಆಳಿದಂಥವರು. ಅವರು ಯಾವನನ್ನು ಈಗಿನ ಕೋಲಾರವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಅವರ ಆಳ್ವಿಕೆಯಲ್ಲಿ ಆಳಿದ ಮೇಲೆ ಈ ಪ್ರದೇಶವು, ಗಂಗರು ಆಳಿದ ನಂತರ ಯಾರೆಲ್ಲ ಆಳ್ತಾರೆ ಅಂದ್ರೆ ಈ ಪ್ರದೇಶನ ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದವರು, ಮರಾಠರು, ಮೈಸೂರಿನ ಒಡೆಯರು ಮತ್ತು ವಿಜಯಪುರನ ಆದಿಲ್ ಶಾಹಿಗಳು ಸಹ ಈ ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡ್ತಾರೆ. ಪ್ರಾರಂಭದಲ್ಲಿ ಗಂಗ ಮನೆತನದ ಕುವಲಾಪುರ ಅಂದರೆ ಕೋಲಾರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಗಂಗ ಮನೆತನ ಆಳಿದ ನಂತರ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯರು, ಚೋಳರು, ಮರಾಠರು, ಮೈಸೂರಿನ ಒಡೆಯರು, ವಿಜಯಪುರನ ಆದಿಲ್ ಶಾಹಿಗಳು ಈ ವಿಭಾಗವನ್ನು ಆಳ್ತಾರೆ. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ
ಅನೇಕ ಪಾಳೆಗಾರರು ಈ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸ್ತಾರೆ. ಪಾಳೆಗಾರರ ಆಳ್ವಿಕೆ ಇತ್ತು ಯಾವಾಗ? ವಿಜಯನಗರ ಸಾಮ್ರಾಜ್ಯದಲ್ಲಿ. ಆ ಸಮಯದಲ್ಲಿ ಬೆಳಗಾವಿ ವಿಭಾಗದಲ್ಲಿ ವಿವಿಧ ಭಾಗದಲ್ಲಿ ವಿವಿಧ ರೀತಿಯ ಪಾಳೆಗಾರರು ತಮ್ಮ ಆಡಳಿತವನ್ನು ನಡೆಸ್ತಾರೆ. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳುಪಟ್ಟು ಎಂದು ಕರೀತಿದ್ರು. ಏನು ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಏನೆಂದು ಕರೀತಿದ್ರು ಅಂದರೆ ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು. ಯಾರು? ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳುಪಟ್ಟು ಎಂದು ಕರೆಯುತ್ತಿದ್ದರು. ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳುಪಟ್ಟು ಎಂದು ಕರೆಯಲಾಗಿತ್ತು. ಈ ಪಾಳೆಗಾರರಿಗೆ ನಾಯಕರಂತ ಇನ್ನೊಂದು ಹೆಸರಿತ್ತು. ಈ ಪಾಳೆಗಾರರಿಗೆ ಇನ್ನೊಂದು ಹೆಸರಿತ್ತು ಅಂದರೆ ನಾಯಕರಂದ ಹೆಸರಿತ್ತು. ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಇವರೇನು ಮಾಡ್ತಿದ್ರು? ವಿಜಯನಗರ ಅರಸರಿಂದ ಅಧೀನರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದರು. ಪ್ರಮುಖವಾಗಿ ಪಾಳ್ಯಪಟ್ಟುಗಳೆಂದರೆ ಅಂದರೆ ಅವರು ಆಳುತ್ತಿದ್ದ ಪ್ರದೇಶಗಳು. ಪಾಳ್ಯಪಟ್ಟುಗಳೆಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ಯಾವುದು? ಪಾಳ್ಯಪಟ್ಟು ಅಂದ್ರೆ ಪಾಳೆಗಾರರು ಆಳುತ್ತಿರುವ ಪ್ರದೇಶವನ್ನು ಪಾಳ್ಯಪಟ್ಟು ಅಂತ ಕರೀತಾರೆ. ಪ್ರಮುಖ ಪಾಳ್ಯಪಟ್ಟುಗಳು ಯಾವ್ಯಾವುದು ಅಂದ್ರೆ ಕೆಳದಿ ಇತ್ತು, ಚಿತ್ರದುರ್ಗ ಇತ್ತು, ಯಲಹಂಕ ಇತ್ತು, ಚಿಕ್ಕಬಳ್ಳಾಪುರ. ಇವೆಲ್ಲ ಪಾಳ್ಯಪಟ್ಟದ ಪ್ರಮುಖ ಸ್ಥಳಗಳಾಗ್ಯದ. ಇಲ್ಲೆಲ್ಲ ನೋಡ್ತಿರಲ್ಲ, ಇದು ಬೆಂಗಳೂರು ಕಂದಾಯ ವಿಭಾಗದ ಜಿಲ್ಲೆಗಳೆಲ್ಲ. ಬೆಂಗಳೂರು, ಶಿವಮೊಗ್ಗ ಬರ್ತೈತಿ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಂಗಳೂರು ನಗರ, ರಾಮನಗರ. 9 ಜಿಲ್ಲೆಗಳು ಬರ್ತಾವೆ. ಬೆಂಗಳೂರು ಕಂದಾಯ ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತಾವೆ. ಮೈಸೂರು ಕಂದಾಯ ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತಾವೆ. ಬೆಳಗಾವಿ ಕಂದಾಯ ವಿಭಾಗದಲ್ಲಿ 7, ಕಲಬುರಗಿ ಕಂದಾಯ ವಿಭಾಗದಲ್ಲಿ 7 ಜಿಲ್ಲೆಗಳು. ಇಲ್ಲಿ ಈ ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಪ್ರಾಕೃತಿಕ ಸಂಪನ್ಮೂಲ ಹೇಗಿತ್ತು, ಇಲ್ಲಿ ಅಂತ ಅರಣ್ಯ ಪ್ರದೇಶ ಹೇಗಿತ್ತು ಅಂತ ನೋಡಿದಾಗ ಪ್ರಾಕೃತಿಕದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ. ಪ್ರಾಕೃತಿಕ ಸಂಪನ್ಮೂಲ ಎಂದರು ಪ್ರಕೃತಿಯಿಂದ ದತ್ತವಾದಂಥ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ. ಅವು ಯಾವ್ಯಾವಿರ್ಬೋದು? ನದಿ, ಕಾಡು, ಕಣಿವೆ, ಜಲಪಾತಗಳು, ಖನಿಜಗಳು, ಗಣಿಗಳು, ವನ್ಯಮೃಗಗಳು, ಮಣ್ಣು ಮುಂತಾದವೆಲ್ಲ ಪ್ರಕೃತಿಯು ನಮಗೆ ನೀಡಿರುವ ಸಂಪನ್ಮೂಲ. ಇವೆಲ್ಲ ಮಾನವ ನಿರ್ಮಿತ ಅಲ್ಲ. ನದಿ ಇರ್ಬೋದು, ಜಲಪಾತ ಇರ್ಬೋದು, ಕಾಡು ಇರ್ಬೋದು, ಕಣಿವೆ ಇರ್ಬೋದು, ಇವೆಲ್ಲ ಪ್ರಕೃತಿ ನಿರ್ಮಿತ ಸಂಪನ್ಮೂಲಗಳು. ಇವೆಲ್ಲ ಪ್ರಕೃತಿ ನಮಗೆ ನೀಡಿರುವಂಥ ಸಂಪನ್ಮೂಲ. ಇವೆಲ್ಲ ಮಾನವ ನಿರ್ಮಿತ ಅಲ್ಲ. ಈ ಭಾಗವು ಯಾವ ಉಷ್ಣವಲಯಕ್ಕೆ ಬರ್ತಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದೈತಿ. ಇದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದೈತಿ. ಬೆಂಗಳೂರು ವಿಭಾಗ ಯಾವ ವಲಯದಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ನಮ್ಮಲ್ಲಿ. ಬೆಂಗಳೂರು ವಿಭಾಗವು ಮಾನ್ಸೂನ್ ವಾಯುಗುಣಕ್ಕೆ ಸಂಬಂಧಪಟ್ಟ. ಇಲ್ಲಿ ಮಾನ್ಸೂನ್ ವಾಯುಗುಣ ಕಂಡುಬರ್ತದೆ. ಆದರೆ ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ. ಏನು 9 ಜಿಲ್ಲೆಗಳು ಕಂಡು ಬರ್ತಾವೆ, ಇಲ್ಲಿ 9 ಜಿಲ್ಲೆಗಳಲ್ಲಿ ಒಂದೇ ರೀತಿಯ ಹವಾಮಾನ ಕಂಡುಬರಲ್ಲ. ಕೋಲಾರ ಜಿಲ್ಲೆಯು ಅತಿ ಹೆಚ್ಚು ಉಷ್ಣವಲಯಕ್ಕೆ ಸೇರಿದರೆ ಶಿವಮೊಗ್ಗ ಜಿಲ್ಲೆಯು ಮಲೆನಾಡು ಪ್ರದೇಶಕ್ಕೆ ಹೆಚ್ಚು ಮಳೆ ಬಿಡುವ ಪ್ರದೇಶವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಬಿಡುವ ಪ್ರದೇಶವಾಗಿದೆ. ಕೋಲಾರ ಅತಿ ಉಷ್ಣವಲಯಕ್ಕೆ ಸೇರಿದ್ರೆ ಶಿವಮೊಗ್ಗ ಮಲೆನಾಡು ಪ್ರದೇಶಕ್ಕೆ ಹೆಚ್ಚು ಮಳೆ ಬಿಡುವ ಪ್ರದೇಶ ಆಗಿದೆ. ಆದರೆ ಚಿತ್ರದುರ್ಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ. ಇವುಗಳಲ್ಲಿ 9 ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದಂದರೆ ಚಿತ್ರದುರ್ಗ. ನೆನಪಿರಲಿ. ಬೆಂಗಳೂರು ಕಂದಾಯ ವಿಭಾಗದ 9 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆಯನ್ನು ಬೀಳುವ ಜಿಲ್ಲೆ ಯಾವುದಂದ್ರೆ ಚಿತ್ರದುರ್ಗ ಕಡಿಮೆ ಮಳೆಯುವ ಜಿಲ್ಲೆಯಾಗಿದೆ. ಉಳಿದೆಲ್ಲ ಜಿಲ್ಲೆಗಳಾದಂಥ ತುಮಕೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಸಾಧಾರಣ ಮಳೆಯಾಗುವ ಜಿಲ್ಲೆಯಾಗೈತಿ. ಈ ವಲಯದಲ್ಲಿ ಅಂದರೆ ಬೆಂಗಳೂರು ವಿಭಾಗದಲ್ಲಿ ಅನೇಕ ಮುಖ್ಯ ನದಿಗಳು ಹರಿತಾವೆ. ಅವೆಲ್ಲ ಪಶ್ಚಿಮ ಘಟ್ಟದಲ್ಲಿ ಹುಡ್ತಾವೆ. ಬೆಂಗಳೂರು ವಿಭಾಗದ ಕಂದಾಯ ವಿಭಾಗದಲ್ಲಿ ಅನೇಕ ನದಿಗಳು ಇರ್ತಾವೆ. ಅವೆಲ್ಲ ಎಲ್ಲಿ ಹುಡ್ತಾವೆ ಅಂದ್ರೆ ವೆಸ್ಟರ್ನ್ ಘಾಟ್ ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಹುಡ್ತಾವೆ. ಈ ವಿಭಾಗದ ಪ್ರಮುಖ ನದಿಗಳೆಂದರೆ ಯಾವುದು? ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಷ್ಯಾ, ತುಂಗಭದ್ರಾ, ಶರಾವತಿ, ವರದಾ. ಈ ಮುಂತಾದ ನದಿಗಳು ಬೆಂಗಳೂರು ಗ್ರಾಮಾಂತರದ ಕಂದಾಯ ವಿಭಾಗದಲ್ಲಿ ಇರುವಂಥ ಪ್ರಮುಖ ನದಿಗಳು. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಷ್ಯಾ, ತುಂಗಭದ್ರಾ ಮತ್ತು ಶರಾವತಿ. ಶರಾವತಿ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ. ಇವೆಲ್ಲ ಶರಾವತಿ ನದಿ ಮಾತ್ರ ಪಶ್ಚಿಮ ದಿಕ್ಕಿಗೆ ಹರಿತದೆ. ಇವೆಲ್ಲ ಉಳಿದ ನದಿಗಳೇನದಾವ ಪೂರ್ವ ದಿಕ್ಕಿಗೆ ಹರಿತಾವೆ. ಉಳಿದ ನದಿಗಳು ಪೂರ್ವ ದಿಕ್ಕಿಗೆ ಹರಿದ್ರೆ ಶರಾವತಿ ನದಿ ಮಾತ್ರ ಪಶ್ಚಿಮ ದಿಕ್ಕಿಗೆ ಹರಿತದೆ. ಉಳಿದೆಲ್ಲ ನದಿಗಳು ಪೂರ್ವಕ್ಕೆ ಹರಿತಾವೆ. ಇದರಿಂದ ಈ ಶರಾವತಿ ನದಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ನಿರ್ಮಾಣ ಆಗೈತಿ.
ಇದರಿಂದ ನಿರ್ಮಾಣವಂಥ ವಿಶ್ವವಿಖ್ಯಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದರಿಂದ ಶರಾವತಿ ನದಿ ನಿರ್ಮಾಣ ಮಾಡ್ತದೆ. ಯಾವ ನದಿಯು ಜೋಗ ಜಲಪಾತವನ್ನು ನಿರ್ಮಾಣ ಮಾಡ್ತದೆ ಅಂತೇಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಹಿಂದಿನ ಬಾರಿ, ಮುಂದೆ ಕೇಳ್ಬೋದು. ಯಾವ ನದಿಯಿಂದ ಜೋಗ ಜಲಪಾತ ನಿರ್ಮಾಣ ಆಗ್ತದೆ ಅಂತ ಕೇಳಿದಾಗ ಶರಾವತಿ ನದಿಯಿಂದ ಎಲ್ಲಿ ಕಂಡು ಬರ್ತದೆ ಕೇಳಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ. ಜೋಗ ಜಲಪಾತ ಎಲ್ಲಿ ಕಂಡು ಬರ್ತೈತಿ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಯಾವ ನದಿಯನ್ನು ನಿರ್ಮಿತಗೊಂಡಂದರೆ ಶರಾವತಿ ನದಿ. ಶರಾವತಿ ನದಿಯು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ, ಪೂರ್ವಕ್ಕೆ ಇದು ಹರಿಯಂಗಿಲ್ಲ, ಪಶ್ಚಿಮಮುಖವಾಗಿ ಹರಿಯುವಂಥ ನದಿಯಾಗಿದೆ. ಇದೀಗ ಇಲ್ಲಿ ನೆಕ್ಸ್ಟ್ ಮುತ್ಯಾಲವಾಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಐತೆ. ಯಾವುದು? ಮುತ್ಯಾಲವಾಡು ಜಲಾಶಯ. ಮುತ್ಯಾಡುವಾಲು ಜಲಾಶಯ ಕೇಳ್ಬೋದು. ಮುತ್ಯಾಡುವಾಲು ಜಲಾಶಯ ಎಲ್ಲಿ ಕಂಡು ಬರ್ತದೆ? ಬೆಂಗಳೂರು ನಗರನಲ್ಲಿ, ನೆನಪಿರಲಿ. ಮುತ್ಯಾಲ ಮಡು ಎಂಬ ಜಲಾಶಯ ಎಲ್ಲಿ ಕಂಡು ಬರ್ತದೆ ಕೇಳ್ತಾನೆ? ಬೆಂಗಳೂರು ನಗರನಲ್ಲಿ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಗಾಜನೂರು ಆಣೆಕಟ್ಟು ಮತ್ತು ತುಂಗಭದ್ರಾ ಆಣೆಕಟ್ಟು ಎಲ್ಲಿ ಕಂಡು ಬರ್ತದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಗಾಜನೂರು ಆಣೆಕಟ್ಟು ಮತ್ತು ತುಂಗಾ ಆಣೆಕಟ್ಟು ಶಿವಮೊಗ್ಗದಲ್ಲಿ ಕಂಡು ಬರ್ತಾವೆ. ಗಾಜನೂರು ಆಣೆಕಟ್ಟು ಮತ್ತು ತುಂಗಾ ಆಣೆಕಟ್ಟು ಎಲ್ಲಿ ಕಂಡು ಬರ್ತಾವೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಕೇಳ್ಬೋದು. ಗಾಜನೂರು ಆಣೆಕಟ್ಟು ಎಲ್ಲಿ ಕಂಡು ಬರ್ತೈತಿ ಅಥವಾ ತುಂಗಾ ಆಣೆಕಟ್ಟು ಎಲ್ಲಿ ಕಂಡು ಬರ್ತೈತಿ? ಇವೆರಡು, ತುಂಗಾ ಮತ್ತು ಗಾಜನೂರು ಆಣೆಕಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ. ಅದೇ ಇನ್ನೊಂದು ಐತಲ್ಲ, ಮುಲ್ತಾಡುಮಾಡು ಎಂಬುದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಭಾಗದಲ್ಲಿ ಅನೇಕ ಪ್ರಸಿದ್ಧ ಕೆರೆಗಳವ. ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಸಿದ್ಧ ಕೆರೆಗಳವ. ಮೈಸೂರು ಅರಸರು ಕಟ್ಟಿಸಿದಂತಹ ಅನೇಕ ಆಣೆಕಟ್ಟುಗಳನ್ನು ಈ ವಿಭಾಗದಲ್ಲಿ ಕಟ್ಟಿಸಿದ್ದಾರೆ. ವಾಣಿ ವಿಲಾಸ ಸಾಗರ ಆಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆ ಆಗೈತೆ. ವಾಣಿ ವಿಲಾಸ ಆಣೆಕಟ್ಟಲ್ಲಿ ಕಟ್ಟಿದಂದ್ರೆ ಇದನ್ನು ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಐತಿ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಕೇಳ್ತಾನ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ವಾಣಿ ವಿಲಾಸ ಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ, ನೆನಪಿರಲಿ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಎಲ್ಲಿ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಐತಿ. ಅದೇ ರೀತಿಯಾದಂಥ ಮಾರ್ಕೋನಹಳ್ಳಿಯ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಐತಿ. ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿ ಕಂಡು ಬರ್ತೈತಿ? ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ. ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಇಲ್ಲಿ ಪರಿಸರ ಮಾಲಿನ್ಯ ಇರ್ಬೋದು, ಅರಣ್ಯನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗ್ತಾವೆ. ಅನೇಕ ನದಿಗಳು ಯಾಕೆ ಬತ್ತಿ ಆಗ್ತಾವೆ ಅಂದ್ರೆ ಇಲ್ಲಿ ಪರಿಸರ ಮಾಲಿನ್ಯ ಆಗುತ್ತೆ, ಅರಣ್ಯನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗ್ತಾವೆ ಅಂತ ಹೇಳ್ತಾರೆ. ನದಿಗಳು ನಾಶವಾಗೋ ಕಾರಣ ಅಂದರೆ ಏನಂದ್ರೆ ನಾವು ಅರಣ್ಯವನ್ನು ನಾಶ ಮಾಡ್ತೀವಿ, ಪರಿಸರ ಮಾಲಿನ್ಯ ಮಾಡ್ತೀವಿ, ಕಾಡನ್ನು ಕಡಿದು ಅತಿಯಾದ ನಗರೀಕರಣ ಮಾಡ್ತೀವಿ. ಈಗೆಲ್ಲ ಕಾರಣದಿಂದ ನದಿಗಳೇನು ಮಾಡ್ತಾವೆ? ನಶಿಸಿ ಹೋಗ್ತಾವೆ, ಬತ್ತಿ ಹೋಗ್ತಾವೆ ಅಂತ ಹೇಳ್ತಾರೆ. ಬೆಂಗಳೂರು ನಗರ ಜಿಲ್ಲೆಯು ಅನೇಕ ನದಿಗಳನ್ನು ವಿನಾಶದ ಅಂಚನ್ನು ತಲುಪಿ. ಏನು ಬೆಂಗಳೂರಲ್ಲಿ ಅನೇಕ ನದಿಗಳು ಇರ್ತವೆ, ಅದರೆಲ್ಲ ಈ ಸದ ವಿನಾಶ ಅಂಚಿನಲ್ಲಿ ಅದಾವೆ ನದಿಗಳು. ಯಾಕಂದ್ರೆ ಅತಿಯಾದ ನಗರೀಕರಣ, ಅತಿಯಾದ ಅರಣ್ಯ ನಾಶವನ್ನು ಅಲ್ಲಿ ಮಾಡೋದ ಕಾರಣದಿಂದಾಗಿ ಅಲ್ಲಿ ಅನೇಕ ನದಿಗಳು, ಬೆಂಗಳೂರಲ್ಲಿ ನಗರದಲ್ಲಿರುವಂಥ ಅನೇಕ ನದಿಗಳು ವಿನಾಶದ ಅಂಚಿನಲ್ಲಿ ತಲುಪಿವೆ. ಅನೇಕ ಕೆರೆಗಳು ಸಹ ಈಗ ಭೂ ಪರಿವರ್ತನೆಗಳಿಂದ ನಾಶ ಆಗಾವೆ, ಕನ್ವರ್ಟ್ ಮಾಡ್ಕೊಂಡ್ರೆ ಅನೇಕ ಕೆರೆಗಳನ್ನು ಭೂ ಪರಿವರ್ತನೆಗಳನ್ನು ಮಾಡಿ ನಾಶ ಆಗ್ಬಿಡ್ತದೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗ್ತದೆ ಈ ಬೆಂಗಳೂರಿನ ಇತ್ತೀಚೆಗೆ. ಕೆರೆಗಳು, ಜಲಮೂಲಗಳು ಮತ್ತು ಅಂತರ್ಜಲ ರಕ್ಷಣೆಗೆ ನಾವೆಲ್ಲರೂ ಗಮನ ನೀಡುವುದೆಂಬುದು ಅಗತ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ನೀರಿನ ಮಹತ್ವ ಭಾಳ ಐತಿ. ಕೇಳ್ತಾನೆ. ವಿಶ್ವ ಜಲ ದಿನವನ್ನು ಎಂದು ಆಚರಿಸುತ್ತೇವೆ, ನೆನಪಿರಲಿ. ವಿಶ್ವ ಜಲ ದಿನವನ್ನು ಮಾರ್ಚ್ 22 ಆಚರಿಸ್ತೀವಿ. ವಿಶ್ವ ಜಲ ದಿನವನ್ನು ಮಾರ್ಚ್ 22. ಅದೇ ವಿಶ್ವ ಅರಣ್ಯ ದಿನ ಮಾರ್ಚ್ 21, ನೆನಪಿರಲಿ. ವಿಶ್ವ ಅರಣ್ಯ ದಿನ ಮಾರ್ಚ್ 21, ವಿಶ್ವ ಜಲ ದಿನ ಮಾರ್ಚ್ 22. ಈ ಭಾಗದಲ್ಲಿ ಅನೇಕ ರೀತಿಯ ಖನಿಜ ಸಂಪನ್ಮೂಲ ಕಂಡುಬರ್ತವೆ. ಈ ಭಾಗದಲ್ಲಿ ಅಂದರೆ ಬೆಂಗಳೂರು ಕಂದಾಯ ಭಾಗದಲ್ಲಿ ಅನೇಕ ರೀತಿಯ ಖನಿಜ ನಿಕ್ಷೇಪಗಳದ. ಇಡೀ ದೇಶದಲ್ಲಿ ಸಮೃದ್ಧವಾದಂಥ ಚಿನ್ನದ ಗಣಿ ಕರ್ನಾಟಕದ ರಾಜ್ಯ. ಅತಿ ಹೆಚ್ಚು ಚಿನ್ನ ಬೆಳೆಯುವ ರಾಜ್ಯ ಯಾವುದಂದ್ರೆ ನಮ್ಮ ಭಾರತ, ಕರ್ನಾಟಕನೇ. ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ರಾಜ್ಯ ಯಾವುದಂದ್ರೆ ಭಾರತದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಐತಿ. ಕೋಲಾರದ ಚಿನ್ನದ ಗಣಿ ಇದಕ್ಕೆ ಪ್ರಸಿದ್ಧ ಆಗಿತ್ತು. ಕೋಲಾರದ ಚಿನ್ನದ ಗಣಿ ಇದಕ್ಕೆ ಪ್ರಸಿದ್ಧವಾಗಿತ್ತು. ಆದರೆ ಅಲ್ಲಿನ ಅದಿರು ಮುಗಿದ ಹೋದ ನಂತರ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ ಮತ್ತು ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳಿವೆ. ಕೇಳ್ತಾನೆ. ಅತಿ ಹೆಚ್ಚು ತಾಮ್ರದ ಗಣಿಗಳು ಕಂಡುಬರುವ ಜಿಲ್ಲೆ ಯಾವುದಂದ್ರೆ ಚಿತ್ರದುರ್ಗ, ನೆನಪಿರಲಿ. ಅತಿ ಹೆಚ್ಚು ತಾಮ್ರದ ಗಣಿಗಳು ಕಂಡುಬರುವ ಜಿಲ್ಲೆ ಯಾವುದಂದ್ರೆ ಚಿತ್ರದುರ್ಗ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾನೆ, ತಾಮ್ರದ ಗಣಿಗಳು ಹೆಚ್ಚು ಕಂಡುಬರುವ ಜಿಲ್ಲೆ ಯಾವುದಂತೇಳಿ. ಹಾಗಾದ್ರೆ ಈ ಇಲ್ಲಿಯ ಬೆಂಗಳೂರು ನಗರದ ಕಂದಾಯ ಭಾಗದಲ್ಲಿ ಬರುವಂಥ ಅರಣ್ಯಗಳಿರ್ಬೋದು, ವನ್ಯಪ್ರಾಣಿಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳ ಕುರಿತು ಏನೆಲ್ಲ ರಾಷ್ಟ್ರೀಯ ಉದ್ಯಾನಗಳು ಈ ಭಾಗದಲ್ಲಿ ಕಂಡು ಬರ್ತಾವೆ.
ಈ ವಿಭಾಗದಲ್ಲಿ ಏನೆಲ್ಲ ಕಂಡು ಬರ್ತಾವೆ ಅಂತೇಳಿ ನೋಡ್ತಾ ಹೋದ್ರೆ, ಬೆಂಗಳೂರು ವಿಭಾಗದ 9 ಜಿಲ್ಲೆಗಳಲ್ಲಿ ಒಂದಾದಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯ ಐತಿ, ದಟ್ಟ ಅರಣ್ಯವಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತರಣೆ ಕಡಿಮೆ ಆಗಿದೆ. ಅತಿ ಹೆಚ್ಚು ಬೆಂಗಳೂರು ಭಾಗದ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದಂದ್ರೆ ಶಿವಮೊಗ್ಗ, ಅತಿ ಕಡಿಮೆ ಯಾವುದಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಕಂದಾಯ ಭಾಗದಲ್ಲಿ. ಈ ಭಾಗದಲ್ಲಿ ಜಿಲ್ಲೆಯಲ್ಲಿ ನಿತ್ಯ ಹರಿತ ಧೋರಣದ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ. ಇಲ್ಲಿ ನಿತ್ಯ ಹರಿತ ಧೋರಣದ ಅರಣ್ಯದಿಂದ ಹಿಡಿದು ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ. ಇಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾಕ್ತವೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗ್ತಾವೆ. ಇಲ್ಲೆಲ್ಲ ಬಿದಿರು ಬೆಳೀತಾರೆ, ಆಲದ ಮರಗಳನ್ನು ಬೆಳೀತಾರೆ, ಹುಣಸೆ ಮರಗಳು, ಶ್ರೀಗಂಧ ಮರಗಳು, ದಿಂಡಿಗೆ, ತೇಗ, ಚಾಲಿ, ಮಾವಿನ ಮರಗಳು, ಬೇವಿನ ಮರಗಳು ಮುಂತಾದವುಗಳು ಇಲ್ಲಿ ಅರಣ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಕಿರು ಅರಣ್ಯ ಉತ್ಪಾದನೆಗಳ ಅನೇಕರಿಗೆ ವರಮಾನದ ಮೂಲವಾಗೈತೆ. ಇಲ್ಲಿ ಕಿರು ಅರಣ್ಯ ಉತ್ಪನ್ನಗಳ ಅನೇಕರಿಗೆ ವರಮಾನದ ಮೂಲಗಳಿವೆ. ಈ ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ. ಈ ವಿಭಾಗದಲ್ಲಿ ಅಂದರೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಅತಿ ದೊಡ್ಡದಾದ ಬೆಟ್ಟ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಅತ್ಯಂತ ಎತ್ತರವಾದ ಬೆಟ್ಟ ಆಗಿದೆ. ಇತರ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೇದುರ್ಗ, ಚಂದ್ರಗುಪ್ತಿ, ಗೊಡಚಾದ್ರಿ, ನಂದಿದುರ್ಗ ಇವೆಲ್ಲ ಇತರ ರೀತಿಯ. ಆದರೆ ಅತಿ ದೊಡ್ಡದಾದ ಯಾವುದು ಹಾಲು ರಾಮೇಶ್ವರ ಗುಡ್ಡ ಎಲ್ಲಿ ಬರ್ತದೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಈ ಭಾಗದಲ್ಲಿ ಅನೇಕ ವಿವಿಧ ರೀತಿಯ ವನ್ಯ ಪ್ರಾಣಿಗಳದಾವೆ. ಕಾಡು ಬೆಕ್ಕುಗಳು ವಾಸ ಮಾಡ್ತಾವೆ. ಹುಲಿ, ಚಿರತೆ, ಕಾಡೆಮ್ಮೆ, ಕಾಡು ಹಂದಿ, ಜಿಂಕೆಗಳು, ಕರಡಿ, ತೋಳ ಮುಂತಾದ ಪ್ರಾಣಿಗಳು ಇಲ್ಲಿ ಕಂಡುಬರ್ತವೆ. ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯಜೀವಿಗಳ ಘೋಷಣೆಗಾಗಿ ಅನೇಕ ಅರಣ್ಯಧಾಮಗಳು ಮತ್ತು ವನ್ಯಧಾಮಗಳು ಇಲ್ಲಿ ಕಂಡುಬರ್ತವೆ. ಮತ್ತು ಹಾಗೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಸಹ ಈ ಬೆಂಗಳೂರು ಕಂದಾಯ ಭಾಗದಲ್ಲಿ ಅನೇಕ ರಾಷ್ಟ್ರೀಯ ಉದ್ಯಾನಗಳನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ಪ್ರಮುಖ ಧಾಮಗಳು ಯಾವ್ಯಾವು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಇದು 6ನೇ ತರಗತಿಯ ಅಧ್ಯಾಯ 3ರ ನಮ್ಮ ಕರ್ನಾಟಕದ ಕುರಿತು ತರಗತಿ. ನಮ್ಮ ಕರ್ನಾಟಕ ಇದು ಈಗಾಗಲೇ ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳಿಗೆ ವಿಂಗಡಿಸೈತಿ. 4 ಕಂದಾಯ ವಿಭಾಗಗಳಿಗೆ ಯಾವುವು ಎಷ್ಟೆಷ್ಟು ಜಿಲ್ಲೆಗಳು ಬರ್ತಾವೆ ಅಂತೇಳಿ ಎಲ್ಲವನ್ನು ನೋಡಿರುತ್ತೆ. ಇದನ್ನು ಮುಂದಿನ ಭಾಗದಲ್ಲಿ ಭಾಗ 2ರಲ್ಲಿ ಕಂಟಿನ್ಯೂ ಮಾಡೋಂಥ ಮುಂದಿನ ಭಾಗದಲ್ಲಿ ಇಲ್ಲಿ ಕಂಡಿರುವಂಥ ಪ್ರಮುಖ ಧಾಮಗಳು ಯಾವುವು, ಅವರ ವಿಶೇಷತೆಗಳನ್ನು ನಾವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂತೇಳಿ ಎಲ್ಲ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮುಂದಿನ ಭಾಗವನ್ನು 2ನೇ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ. 2ನೇ ಭಾಗದಲ್ಲಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ SS ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಎಲ್ಲ ತರಗತಿಗಳು ಸಹ ನಿಮಗೆ ಉಚಿತವಾಗಿ ಸಿಗ್ತಾವೆ.